ಹಲೋ, ಇಲ್ಲಿ ನಾನೊಂದು ನಮ್ಮ ಟೆರೇಸ್ ಮೇಲೆ ಕೈ ತೋಟ ಮಾಡ್ಕೊಂಡಿದ್ದೀನಿ. ಮೊಬೈಲ್ ಒಂದು 12 ಗಂಟೆವರೆಗೂ ನಾನು ನೋಡಲ್ಲ, ಬರೀ ಈ ಕೆಲಸನೇ ಆಗುತ್ತೆ. ನೋಡಿ, ನಾನು ಕರ್ಬೂಜ ಹಣ್ಣು ಬೆಳೆದಿದ್ದೀನಿ. ನೋಡಿ, ಇಲ್ಲಿದೆ ಕರ್ಬೂಜ ಹಣ್ಣು, ನಮ್ಮ ಗಿಡದ್ದು ಟೆರೇಸ್ ಮೇಲೆ ಬೆಳೆದಿರೋದು. ಹಾಗೆ ಕಬ್ಬು ಮತ್ತು ಪಪ್ಪಾಯ ಹಣ್ಣು ಗಿಡ ಇದೆ, ಹಾಕಿದ್ದೀನಿ. ಪುದೀನ ಸೊಪ್ಪು ಹಾಕಿದ್ದೀನಿ, ಮತ್ತು ಪತ್ರೆಗಳು, ತುಳಸಿಗಳು, ಮತ್ತು ಬ್ರಹ್ಮಕಮಲ ಹಾಕಿದ್ದೀನಿ, ಮತ್ತು ಕನಕಾಂಬರ, ಮತ್ತು ನುಗ್ಗೆ ಗಿಡ. ಈ ಸಾರಿ ಕಾಯಿ ಬಿಟ್ಟಿತ್ತು, ಒಂದೆರಡು ಕಾಯಿ ನುಗ್ಗೆ ಮರ ಬಿಡಿಸಿದ್ದೀನಿ. ಹಾಗೆ ಮಲ್ಲಿಗೆ ಹೂವಿನ ಗಿಡ, ಹಾಗೆ ಲೆಮನ್ ಗ್ರಾಸ್. ನೋಡಿ, ಕನಕಾಂಬರ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಒಂದೆರಡು ಮೊಳ ಮೇಲೆ ಕೃಷ್ಣನ ಪ್ರಿಯವಾದ ಹೂವು, ಮತ್ತು ಕಿಡ್ನಿ ಸ್ಟೋನ್ ಆ ಗಿಡನೂ ಸಹ ಇದೆ. ತುಳಸಿ ಗಿಡ ಯಥೇಚ್ಛವಾಗಿಬಿಟ್ಟಿದೆ, ಮತ್ತು ಗಣಗಲ ಹೂವು, ಕರಿಬೇವು, ಮಲ್ಲಿಗೆ, 7 ಸುತ್ತಿನ ಮಲ್ಲಿಗೆ, 9 ಸಿಕ್ಕಿಂದು, ಲೆಮನ್ ಗ್ರಾಸು. ನೋಡಿ, ಕನಕಾಂಬರ ಹೂವು ಭಾಳ ಚೆನ್ನಾಗಿ ಬಿಟ್ಟಿದ್ದೇನೆ. ಇದೆಲ್ಲ ನನ್ನ ಟೆರೇಸ್ ಮೇಲೆ ಬೆಳೆದಿರೋದು. ಮಲ್ಲಿಗೆ ಹೂವಿನ ಗಿಡ, ತುಳಸಿ ಗಿಡ, ದಾಸಿವಾಳ, ಲೆಮನ್ ಗ್ರಾಸು ಒಂದು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಪಾಟಲ್ಲಿ. ಪಪ್ಪಾಯ ಹಣ್ಣು ಗಿಡ ಒಂದು 3 ಗಿಡ ಇದೆ ನಂದು. ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಮಾಡಿ ಆ ಥರ. ಮತ್ತು ಗುಲಾಬಿ ಥರ ಇದೆ, ಗುಲಾಬಿ, ಮಲ್ಲಿಗೆನೂ ಅಷ್ಟೇ, ಪಪ್ಪಾಯ ಹಣ್ಣು ಗಿಡ. ಕಬ್ಬು ನೋಡಿ ಎಷ್ಟು ದೊಡ್ಡದು, ಚೆನ್ನಾಗಿ ಬಂದಿದೆ. ಮತ್ತು ನಾನು ಗೊಬ್ಬರಕ್ಕೆ ಏನು ಮಾಡ್ತೀನಿ ಅಂದರೆ, ಸೊಪ್ಪು ತರಕಾರಿ ಎಲ್ಲ ಬಿಡಿಸಿದ್ದು ಇವತ್ತು ರಾತ್ರಿ ನೆನೆಸಿಡ್ತೀನಿ. ಅದನ್ನೆಲ್ಲ ಹಿಂಡು ಹೊರಗಡೆ ತೆಗೆದುಬಿಟ್ಟು ಅದೇ ನೀರನ್ನು ಸ್ವಲ್ಪನೇ ಗಿಡಕ್ಕೆ ಹಾಕ್ತಾ ಬರ್ತೀನಿ. ಮತ್ತು ಗೊಬ್ಬರ ಎಲ್ಲಿಂದ ತರೋದು, ಕೊಟ್ಟಿಗೆ ಗೊಬ್ಬರನ ತರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೋಡಿ, ಮಲ್ಲಿಗೆ ಹೂವು ಮತ್ತು ಗುಲಾಬಿ ಥರ ಇದೆ. ಗುಲಾಬಿ ಇವಾಗ ಸೀಸನ್ ಇಲ್ಲ, ಬಿಡ್ತಾ ಇಲ್ಲ. ನೋಡಿ, ದಾಸಿವಾಳ ದಿನಕ್ಕೊಂದು 4 ಹೂವು ಆದರೂ ಸಿಗುತ್ತೆ ದಾಸಿವಾಳ. ಮತ್ತು ದೊಡ್ಡ ಪತ್ರೆ ಗಿಡ, ಮತ್ತು ಇದು ಪಲಾವ್ ಗಿಡ ಇದು. ಲೆಮನ್ ಗ್ರಾಸ್ ನೋಡಿ ಎಷ್ಟು ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಕನಕಾಂಬರ ಈಗ ಹೂ ಬಿಡಿಸ್ಕೊತೀನಿ. ಹಾಗಾಗಿ ನನ್ನ ಕೈ ತೋಟ ನಿಮ್ಗೆ ಇಷ್ಟ ಆಗಿದರೆ ನೀವು ಮಾಡಿ, ಪಾಟ್ಗಳಲ್ಲಿಡಿ. ಎಲ್ಲ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ವಿಶೇಷವಾಗಿ ಕರ್ಬೂಜ ಹಣ್ಣು ಬಂದಿದೆ, ಅದೇ 2 ಬಿಟ್ಟಿದೆ, 3 ಬಿಟ್ಟಿದೆ, ಇನ್ನೂ ಸಣ್ಣದು, ದೊಡ್ಡದೊಂದಿದೆ. ಪುದೀನ ಎಲ್ಲ ಬಿಡಿಸಿದ್ದೀನಿ. ಥ್ಯಾಂಕ್ ಯು. ಟೆರೇಸ್ ಮೇಲೆ ಇದನ್ನೆಲ್ಲ ಪಾಟ್ಗಳಲ್ಲಿ ಬಿಡಿಸಿದ್ದೀನಿ. ಥ್ಯಾಂಕ್ ಯು.